ಬುದ್ಧಿ ಅನ್ನೋದು ಮಾಯೆ ಅಂತ ಅಂತೀವಿ. ಈ ಅಹಂಕಾರ ಎಲ್ಲಿಂದ ಬರುತ್ತೆ? ನಮ್ಮ ದೇಹ ನಮಗೆ ಕಾಣ್ತಾ ಇರೋದ್ರಿಂದ ಇಟ್ಸ್ ಎನ್ ಎಕ್ಸಿಸ್ಟೆನ್ಷಿಯಲ್ ರಿಯಾಲಿಟಿ. ನಮಗೆ ಇದು ಸಿಗೋದ್ರಿಂದ, ಕೈಗೆ ಸಿಗೋದ್ರಿಂದ ಇದು ನಮ್ಮ ಎಕ್ಸಿಸ್ಟೆನ್ಷಿಯಲ್ ರಿಯಾಲಿಟಿ. ಆದರೆ ಈ ದೇಹದ ಸೂಕ್ಷ್ಮ ಏನು? ನಮ್ಮ ದೇಹದ ಸೂಕ್ಷ್ಮ ಅಂದರೆ ನಮ್ಮ ಪಂಚ ಇಂದ್ರಿಯಗಳ ಸೂಕ್ಷ್ಮತೆ ಏನು? ಅದು ಮನಸ್ಸು. ಮನಸ್ಸಿಲ್ಲದೆ ದೇಹ ಇಲ್ಲ, ದೇಹ ಇಲ್ಲದೆ ಮನಸ್ಸಿಲ್ಲ. ಮನಸ್ಸು ಕಾಣಲ್ಲ, ಅದು ಒಂದು ಶರೀರ, ಮನೋಕೋಶ, ಸೂಕ್ಷ್ಮ ಶರೀರ. ಈ ಮನಸ್ಸು ಅನ್ನೋದು ಎಲ್ಲ ಕಡೆನೂ ಆವರಿಸ್ಕೊಂಡಿದೆ. ಬಾಡಿ ಇದ್ದರೆ ಒಳಗೂ ಹೊರಗೂ ಮನಸ್ಸಿದೆ. ಆ ಮನಸ್ಸಿನಲ್ಲಿ ನಡೀತಾ ಇರೋದೆಲ್ಲ ನಮ್ಮ ಇಂದ್ರಿಯಗಳಿಂದ ನಾವು ಏನು ಪ್ರಪಂಚದಲ್ಲಿ ಗ್ರಹಿಸ್ತಾ ಇದ್ದೇವೋ ಅದೆಲ್ಲ ಮನಸ್ಸನ್ನು ಸೃಷ್ಟಿ ಮಾಡಿದೆ. ಅದಕ್ಕೆ ಹೇಳೋದು, ಮನಸ್ಸಿನಲ್ಲಿ ಏನೇನು ನಡೀತಾ ಇದೆ ಅದು ಬಾಡಿನಲ್ಲಿ ನಡೀತಾ ಇರುತ್ತೆ, ಬಾಡಿನಲ್ಲಿ ಏನೇನು ನಡೀತಾ ಇದೆ ಅದು ಮನಸ್ಸಿನಲ್ಲಿ ನಡೀತಾ ಇರುತ್ತೆ. ಆದರೆ ಮನಸ್ಸು ಅನ್ನೋದು ಆಳವಾಗಿ ನಾವು ಹೋದರೆ, ಮನಸ್ಸನ್ನು ಮೀರಿ ಹೋದರೆ ಅಥವಾ ಮನಸ್ಸನ್ನು ಟ್ರಾನ್ಸೆಂಡ್ ಮಾಡಿದ್ರೆ, ಮನಸ್ಸನ್ನು ಸೂಕ್ಷ್ಮ ಪದರಗಳನ್ನು ಮೀರಿ ಹೋದರೆ, ಇಲ್ಲಿ ದೇಹ ಇಲ್ಲದರೆ ಮನಸ್ಸಿಲ್ಲ, ದೇಹ ಇರೋವರೆಗೂ ಮನಸ್ಸಿದೆ. ಆ ಮನಸ್ಸು ಇನ್ನೇನೂ ಇಲ್ಲ, ನಾವೇ ಕಲ್ಪಿಸ್ಕೊಂಡಿರೋದು, ನಮ್ಮ ಇಂದ್ರಿಯಗಳ ಗ್ರಹಣೆಯಿಂದ ಅದಾಗಿದೆ. ಆದರೆ ಇನ್ನೂ ಅದನ್ನು ಮೀರಿ ಹೋದಾಗ, ಮನಸ್ಸನ್ನು ಮೀರಿ ಹೋದಾಗ ನಮಗೆ ಎಕ್ಸ್ಪೀರಿಯನ್ಸಿಗೆ ಬರೋದು ಅಂತಃಕರಣ, ಎ ಕಾನ್ಷಿಯಸ್ನೆಸ್. ವೆನ್ ಯು ಗೋ ಬಿಯಾಂಡ್ ಮೈಂಡ್, ದ ವರ್ಲ್ಡ್ ಈಸ್ ಡಿಫ್ರೆಂಟ್. ಪ್ರಪಂಚನೇ ಬೇರೆ. ಎಲ್ಲಿವರೆಗೂ ಮನಸ್ಸು ಇದೆ, ದೇಹ ಇದೆ, ಹೊರಗಡೆ ಪ್ರಪಂಚದ ಜೊತೆ ಕನೆಕ್ಷನ್ ಇರುತ್ತೆ. ಯಾವಾಗ ಮನಸ್ಸನ್ನು ಮೀರಿ ಹೋಗ್ತೀವಿ, ಪ್ರಪಂಚನ ಡಿಸ್ಕನೆಕ್ಟ್ ಮಾಡಬಹುದು, ಆವಾಗ ನಮಗೇನು ಗೊತ್ತಾಗತ್ತೆ, ನಮ್ಮ ಅಂತಃಕರಣ ಏನು ಅಂತ ಗೊತ್ತಾಗತ್ತೆ. ನಮ್ಮ ಅಂತಃಕರಣ ಅಂದರೆ ವೆರಿ ವೆರಿ ಸಟಲ್ ಬೀಯಿಂಗ್, ನಮ್ಮ ಅಸ್ತಿತ್ವ, ನಮ್ಮ ಸ್ವರೂಪ. ಅಲ್ಲಿಂದ ಕೆಲವು ಅಂತಃಕರಣದಿಂದ ಬರೋದೆಲ್ಲನೂ ಕೂಡ ಅನ್ನೋನ್, ಅನ್ಸೀನ್, ಇಂಟ್ಯೂಷನಲ್, ಒಂದು ವೇವ್, ಒಂದು ವೈಬ್ರೇಷನ್ ಒಳಗಡೆಯಿಂದ ಬರೋದೆಲ್ಲ. ಆ ಮನಸ್ಸು ದಾಟಿದ ತಕ್ಷಣ ಆ ವೈಬ್ರೇಷನ್ ನಮಗೆ ಎಕ್ಸ್ಪೀರಿಯನ್ಸಿಗೆ ಬರುತ್ತೆ. ಆ ವೈಬ್ರೇಷನ್ನ ಗ್ರಹಿಸಬೇಕಾದ್ರೆ ನಮಗೆ ಆ ಬೆಳಕು, ಆ ವೈಬ್ರೇಷನಲ್ಲಿ ಒಂದು ಬೆಳಕಿದೆ, ಒಂದು ಜ್ಞಾನ ಇದೆ, ಸುಜ್ಞಾನ ಇದೆ, ಅರಿವಿದೆ, ಅವೇರ್ನೆಸ್ ಅಂತೀವಿ. ವಿ ಬಿಕಮ್ ಕಾನ್ಷಿಯಸ್. ನಮಗೊಂದು ಎಚ್ಚರ ಆಗುತ್ತೆ. ಆ ಎಚ್ಚರ ಆದಾಗ ನಮಗೆ ದೇಹ ಏನು, ಪ್ರಪಂಚ ಏನು, ಈ ಮನಸ್ಸು ಅನ್ನೋದೇನು, ಹೇಗೆ ಈ ಮನಸ್ಸಿನಲ್ಲಿ ದೇಹದ ಅಭ್ಯಾಸಗಳು, ಮನಸ್ಸಿನ ಒಂದು ಇಂಪ್ರೆಷನ್ನಿಂದ ಹೇಗೆ ನಾವು ನಮ್ಮನ್ನು ಯಾವ ರೀತಿ ನಾವು ನಮ್ಮನ್ನು ಪ್ರೊಜೆಕ್ಟ್ ಮಾಡ್ಕೊಂಡಿದ್ದೀವಿ. ದಟ್ ಪ್ರೊಜೆಕ್ಷನ್ ಈಸ್ ಅಹಂಕಾರ. ಅಹಂಕಾರ ಅಲ್ಲಿಲ್ಲ, ನಮಗೆ ಬೇಕು. ಮನಸ್ಸನ್ನು, ದೇಹನ ಉಪಯೋಗಿಸೋಕ್ಕೆ ಒಂದು ಬೇಕಲ್ಲ, ಅದಕ್ಕೆ ನಾವೇ ಕಲ್ಪಿಸ್ಕೊಂಡು, ನಾವೇ ಸೃಷ್ಟಿ ಮಾಡಿಕೊಂಡು ಒಂದು ಸೂಡೋ ಇಮೇಜ್ ಮಾಡ್ಕೊಂಡಿದ್ದೀವಿ. ವ್ಯಕ್ತಿತ್ವ ಅಂತ ಕರಿತೀವಿ ಅದನ್ನು. ಈ ವ್ಯಕ್ತಿತ್ವ ನಮಗೆ ನಾವೇ ವ್ಯವಹರಿಸೋಕ್ಕೆ ಮಾಡಿಕೊಂಡಿರೋದಷ್ಟೇ. ಆದರೆ ಈ ವ್ಯಕ್ತಿತ್ವ ಎಷ್ಟರ ಮಟ್ಟಿಗೆ ರಿಜಿಡ್ ಆಗಿಬಿಟ್ಟಿದೆ, ಬೆಳೆದು ಬಿಟ್ಟಿದೆ ಅಂದರೆ, ನಮ್ಮ ದೇಹ ಮತ್ತೆ ಹುಟ್ಟೋದು, ಸಾಯೋದು ಆಗ್ತಾ ಇರೋದು ಈ ವ್ಯಕ್ತಿತ್ವದಿಂದಲೇ. ಅಷ್ಟು ಆಳವಾಗಿ ಹೊರಟೋಗಿದೆ ನಮಗೆ ಅಭ್ಯಾಸಗಳು. ದೇಹ ತಗೊಳ್ಳೋದು, ದೇಹ ಬಿಡೋದು, ದೇಹ ತಗೊಳ್ಳೋದು, ದೇಹ ಬಿಡೋದು, ಮತ್ತು ಅಭ್ಯಾಸಕ್ಕೆ ಸಿಕ್ಕಾಕೊಳ್ಳೋದು, ಆ ವ್ಯಕ್ತಿತ್ವದಲ್ಲಿ ಸಿಕ್ಕಾಕೊಳ್ಳೋದು, ಕರ್ಮ ಮಾಡೋದು. ಮನಸ್ಸು, ದೇಹ ಒಂದು ಚಕ್ರಕ್ಕೆ ನಮ್ಮನ್ನು ಸಿಕ್ಕಾಕಿಸ್ಬಿಟ್ಟಿದೆ. ಅದರಿಂದ ಈ ವ್ಯಕ್ತಿತ್ವ ಹಳೇದಾಗ್ಬಿಟ್ಟಿದೆ. ಈ ಈಗೋ ಅನ್ನೋದು, ಆ ವ್ಯಕ್ತಿತ್ವ ಅನ್ನೋದು, ಆ ಇಮೇಜ್ ಅನ್ನೋದು ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು ಸೂಡೋ. ಇದರಿಂದಲೇ ಕರ್ಮಚಕ್ರ ಉರುಳ್ತಾ ಇರೋದು, ಇದರಿಂದನೇ ಎಲ್ಲ ಬರಹ ಬರೀತಾ ಇರೋದು, ಆಗ್ತಾ ಇರೋದು. ಹೊರಗಡೆನೇ ಸುತ್ತಾ ಇದ್ದೀವಿ. ಯಾವಾಗ ನೀವು ಯಾವ ಜನ್ಮದಲ್ಲಿ
ಈ ದೇಹ ಮನಸ್ಸನ್ನು ಮೀರಿ ಹೋಗಬೇಕು ಅನ್ನೋ ನಿಮಗೆ ಅನಿಸುತ್ತೆ, ನಾನು ಯಾರು ಅಂತ ತಿಳ್ಕೋಬೇಕು, ಈ ಚಕ್ರದಿಂದ ಹೊರಗೆ ಬರಬೇಕು ಅಂತ. ಆಗ ಧ್ಯಾನಕ್ಕೆ ನೀವು ಕೂತ್ಕೊಂಡಾಗ ಇನ್ನೂ ಏನೋ ಇದೆ, ಇನ್ನೂ ಒಳಗೇನೋ ಇದೆ, ಇಷ್ಟೇ ಚಕ್ರ ಅಲ್ಲ, ಇದು ಬಹಳ ಪೆರಿಫೆರಿ, ಒಳಗಡೆ ಸೆಂಟರ್ ಏನೋ ಇರಬೇಕು, ಇದಕ್ಕೆಲ್ಲ ಕಾರಣವಾದದ್ದೊಂದಿದೆ, ಶಾಶ್ವತವಾದೊಂದಿದೆ ಅಂತ ವಿಚಾರ ನಮಗೆ ಬಂದಾಗ ನಮಗೆ ಒಂದು ವಿವೇಕ ಮೂಡುತ್ತೆ. ಓ ಹೌದಲ್ವಾ ಅಂತ. ಇದನ್ನು ಬುದ್ಧಿ ಅಂತಾರೆ. ಇದು ಪ್ರಾಣಿಗಿಲ್ಲ, ಮನುಷ್ಯನಿಗಿದೆ. ಈ ದೇಹ ಅನ್ನುವ ಒಂದು ಮೆದುಳಲ್ಲಿ, ದೇಹಕ್ಕೆ ಸಂಬಂಧಪಟ್ಟ ಬ್ರೈನ್ನಲ್ಲಿ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಇಷ್ಟು ದಿನ ಬ್ರೈನ್ ಓನ್ಲಿ ಮೈಂಡ್ ಆ್ಯಂಡ್ ಬಾಡಿ ಜೊತೆ ಕೆಲಸ ಮಾಡ್ತಿತ್ತು. ಯಾವಾಗ ನಮಗೆ ನಾನು ಪ್ರಾಣಿ ಅಲ್ಲ, ನಾನು ಮನುಷ್ಯ, ನಾನು ಇನ್ನೇನಾದ್ರು ಮಾಡ್ಬೋದು ಅಂತ ನಮಗೆ ಅರಿವಾಗಬೇಕು, ಆಗ ಬುದ್ಧಿ ಒಳಗಡೆ ಪ್ರಚೋದಿತಗೊಳ್ಳುತ್ತೆ. ಆ ಪ್ರಚೋದಿತಗೊಂಡಾಗ ನಮಗೆ ಒಳಗೆ ಹೋಗಬೇಕು, ಇನ್ನೂ ಏನೋ ಇದೆ ಅನ್ನೋದು ಕ್ಲೂ ಸಿಗತ್ತೆ. ಆವಾಗ ನಾವು ಮನಸ್ಸನ್ನು, ದೇಹನ ದಾಟಿ ಹೋಗ್ತೀವಿ. ಹಾಗೆ ಹೋಗುವಾಗ ನಮಗೆ ನಮ್ಮ ಅಂತಃಕರಣದ ಒಂದು ವೈಬ್ರೇಷನ್ ಫೀಲ್ ಆಗೋಕ್ಕೆ ಶುರು ಆಗುತ್ತೆ. ಇನ್ನೂ ಏನೋ ಇದೆ, ಗೊತ್ತಿಲ್ಲದೆ ಇರೋದೇನೋ ಇದೆ, ಇದು ನಮಗೆ ಈ ದೇಹದಲ್ಲಿ ಗೊತ್ತಾಗಲ್ಲ, ಇಂದ್ರಿಯಾತೀತವಾದದ್ದು, ಮನಸ್ಸಿಗೆ ನಮ್ಮ ಕಲ್ಪನೆಗೆ ಸಿಗಲ್ಲ, ಅದು ಇನ್ನೂ ಅತೀತವಾದದ್ದು. ನಾವು ಯೋಚನೆ ಮಾಡೋದನ್ನು ನಿಲ್ಲಿಸಬೇಕು, ಕೂತ್ಕೊಂಡು ಸ್ವಲ್ಪ ಹೊತ್ತು ಒಳಗಡೆ ಹೋಗಬೇಕು, ಇನ್ನೇನೋ ಅನುಭವಿಸ್ಬೇಕು ಅಂತ ಅನಿಸಿದಾಗ ನಮಗೆ ಆ ಅಂತರಂಗದ ಒಂದು ರಸಾಯನ ಏನು, ನಾವು ಯಾವುದರಿಂದ ಆಗಿದ್ದೀವಿ, ಒಳಗಡೆ ಏನು, ಈ ಬೇರಲ್ಲಿ ಏನಿದೆ, ಆ ರಸ ಏನು, ಸತ್ವ ಏನು ತಿಳ್ಕೋಬೇಕು ಅಂತ ಅನಿಸುತ್ತೆ. ಇಲ್ಲಿ ಸ್ಪಿರಿಚುವಲ್ ಜರ್ನಿ ಶುರು ಆಗುತ್ತೆ. ಇದು ಎಷ್ಟು ಜನ್ಮಕ್ಕೆ ಶುರು ಆಗುತ್ತೋ, ಯಾರ್ಯಾರಿಗೆ ಯಾವಾಗ ಶುರು ಆಗುತ್ತೋ ಗೊತ್ತಿಲ್ಲ. ಒಳಗಡೆ ಧುಮುಕ್ತೀವಲ್ಲ, ಆವಾಗ ನಮಗೆ ಓಹೋ ಇಷ್ಟೇ, ನಾವು ಬರೀ ಕಾಂಪೌಂಡಲ್ಲೇ ಜೀವನ ಮಾಡ್ತಿದ್ವಿ, ಇನ್ನೊಂದು ಬಾಗಿಲಿದೆ, ಒಳಗಡೆ ಮನೆ ಇದೆ, ಒಳಗಡೆ ಇನ್ನೊಂದು ಮನೆ ಇದೆ, ಗರ್ಭಗುಡಿ ಇದೆ, ಒಳಗೆ ಹೋಗಬೇಕು, ಇದು ದೇವಸ್ಥಾನ ಅಂತ ಗೊತ್ತಾಗುತ್ತೆ. ಹಾಗೆ ಒಳಗಡೆ ಹೋದಾಗ ಆ ಬುದ್ಧಿ ಅನ್ನೋದು ಚುರುಕಾಗುತ್ತೆ. ತುಂಬ ರೇರು ಬುದ್ಧಿ ಬಂದ್ರೂ ಒಳಗೆ ಹೋಗೋದು ಭಾಳ ಕಷ್ಟ. ಬುದ್ಧಿ ಬಂದುಬಿಡುತ್ತೆ. ನಾವು ಸ್ವಲ್ಪ ಕೃಷಿ ಮಾಡಿದ್ರೆ, ಹೊರಗಡೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಪ್ರಪಂಚ ತಿಳ್ಕೊಳ್ಳೋಕ್ಕೆ ವಿಜ್ಞಾನದಿಂದ ಅಥವಾ ಇನ್ನೊಂದು ಏನರಿಂದನೋ ನಾವು ಬುದ್ಧಿನ ಕಸರತ್ತಾಗಿ ವ್ಯಾಯಾಮ ಮಾಡಿಸಿ ಕಸರತ್ತು ಮಾಡಿ ಬುದ್ಧಿ ಬೆಳೆದು ಅಹಂಕಾರ ಇನ್ನೂ ಬೆಳೆಯುತ್ತೆ ಹೊರತು ಬುದ್ಧಿ ಬೆಳೆದು ಬಿಟ್ಟಿದೆ, ವಿವೇಕ ಬಂದಿಲ್ಲ. ಬುದ್ಧಿ ಬೆಳೆದು ಬಿಟ್ಟಿದೆ, ಈಗ ವಿವೇಕ ಬರಬೇಕು. ವಿವೇಕ ಬಂದಾಗ ಬುದ್ಧಿ ಇಲ್ಲದೆ ಇರೋರು ತುಂಬ ಜನ ಇದ್ದಾರೆ, ಹುಚ್ಚಿಡಿದವರು ತುಂಬ ಜನ ಇದ್ದಾರೆ, ಬುದ್ಧಿನೇ ಇಲ್ಲದೆ ಇರೋರು ಇದ್ದಾರೆ, ಸ್ವಲ್ಪ ಬುದ್ಧಿ ಅಲ್ಪ ಬುದ್ಧಿನವರು ಇದ್ದಾರೆ, ಅಧಮರು ಮಧ್ಯಮರು ಉತ್ತಮರು ಇದ್ದಾರೆ. ಆವಾಗ ಸ್ವಲ್ಪ ಜಾಸ್ತಿ ಉತ್ತಮವಾದರೆ ಬುದ್ಧಿ ಇಷ್ಟೇ ಅಲ್ಲ, ಇನ್ನೂ ಒಳಗೆ ಹೋಗಬೇಕು ಅಂತ ಬರೋದು. ಆ ಬುದ್ಧಿ, ಸೂಕ್ಷ್ಮ ಬುದ್ಧಿ ಸ್ವಲ್ಪ ಹೊತ್ತು ಇದೆಲ್ಲ ಅಹಂಕಾರನ, ಅದ್ರ ಸಾವಾಸದಲ್ಲಿರೋ ದೇಹನ ಮನಸ್ಸನ್ನು ಬಿಟ್ಟು ಒಳಗೆ ಹೋಗುತ್ತಲ್ಲ, ಅದನ್ನು ನಾವು ವಿವೇಕ ಅಂತೀವಿ. ಆ ವಿವೇಕನ ಒಂದು ಮ್ಯಾಗ್ನೆಟ್ ಥರ ಒಳಗಡೆಯಿಂದ ಈ ಕಡೆ ತಿರುಗಿದ ತಕ್ಷಣ ಯಾವಾಗ ಮಾಯೆ ಇರಲ್ಲ, ಚಕ್ ಅಂತ ಹಿಡ್ಕೊಳ್ಳುತ್ತೆ. ಒಳಗಡೆಗೆ ಅದು ಒಂದಾದಾಗ ಇದಕ್ಕೆ ಅಂತಃಕರಣದ ಗುಣಗಳೆಲ್ಲ ಗೊತ್ತಾಗೋಕ್ಕೆ ಶುರು ಆಗುತ್ತೆ. ಆ ಬುದ್ಧಿ ಕನ್ನಡಿ ಥರ ರಿಫ್ಲೆಕ್ಟ್ ಮಾಡುತ್ತೆ ಒಳಗಡೆದನ್ನು. ಇವಾಗ ಇದಕ್ಕೂ ರಿಫ್ಲೆಕ್ಟ್ ಮಾಡುತ್ತೆ, ಬುದ್ಧಿ ಈ ಕಡೆ ತಿರುಗಿದಾಗ ಪ್ರಪಂಚನೂ ರಿಫ್ಲೆಕ್ಟ್ ಮಾಡುತ್ತೆ. ಇದಕ್ಕೆ ಎರಡು ಮುಖ ಇದೆ, ಎರಡು ಬಾಗಿಲಿದೆ. ಈ ಕಡೆ ತಿರುಗಿದಾಗ ಪ್ರಪಂಚ, ಈ ಕಡೆ ತಿರುಗಿದಾಗ ಒಳಗಿನ ಲೋಕ, ಒಳ ಹೊರ ಅಂತ ಶುರುವಾಗುತ್ತೆ. ಅಲ್ಲಿ ಕಾನ್ಫ್ಲಿಕ್ಟ್ಗಳು ಹೇಳುತ್ತೆ. ಆಮೇಲೆ ಆ ಕಾನ್ಫ್ಲಿಕ್ಟಿಂದನೂ ಆಚೆ ಬರ್ತೀವಿ. ಹೀಗೆ ಬುದ್ಧಿ ಬೆಳವಣಿಗೆ ಆಗ್ತಾ 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 ಈ ಕಾನ್ಫ್ಲಿಕ್ಟ್ ದ್ವಂದ್ವ ಹೋಗ್ಬಿಟ್ಟು ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವುದು ಶಾಶ್ವತ, ಇದಲ್ಲ ಇದೇ ಶಾಶ್ವತ. ಈ ಕಡೆ ಜಾಸ್ತಿ ವಾಲುತ್ತೆ, ಆಗ ಪ್ರಜ್ಞೆ ಜಾಸ್ತಿ ಆಗುತ್ತೆ, ಜ್ಞಾನ ಜಾಸ್ತಿ ಆಗುತ್ತೆ, ಆ ಬುದ್ಧಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಈ ಥರ ಹಂತ ಹಂತವಾಗಿ ಮನುಷ್ಯ ದೇವರಾಗೋದು ಸಡನ್ನಾಗಿ ಆಗಲ್ಲ ಇದು. ಆದರೆ ಪ್ರತಿಯೊಂದು ಹೆಜ್ಜೆನೂ ಸಡನ್ನಾಗಿ ತಗೋಬೇಕು, ಸಡನ್ನಾಗಿ ಆಗಬೇಕು ಆ ಬೆಳವಣಿಗೆಯಲ್ಲಿ. ಅಮ್ಮ, ಬುದ್ಧಿ ಮತ್ತೆ ಮೆದುಳಿಗೆ ಇರುವಂತಹ ಸಂಬಂಧವನ್ನ ಸ್ವಲ್ಪ ಹೇಳ್ಬೋದಾ? ಮೆದುಳು ದೇಹದ ಭಾಗ. ಆಬ್ಜೆಕ್ಟಿವ್ ಆಗಿ ನೋಡ್ತೀವಿ ಮೆದುಳನ್ನು ಮುಟ್ಟಬಹುದು. ಡಾಕ್ಟರ್ಸು ಮೆದುಳನ್ನು ಆಪರೇಟ್ ಮಾಡ್ತಾರೆ, ಕೈಗೆ ಸಿಗುತ್ತೆ ಮೆದುಳು. ಮೆದುಳಿನ ಒಂದೊಂದು ಭಾಗನೂ ಸ್ಕ್ಯಾನ್ ಮಾಡಿದ್ರೆ ನೋಡ್ಬೋದು.
ಮೆದುಳು ಬ್ರೈನ್ ಅಂತ ಹೇಳ್ತೀವಿ. ಬ್ರೈನ್ನ ಸ್ಟಡಿ ಮಾಡ್ಬೋದು. ಅದಕ್ಕೆ 2 ಭಾಗ ಇದೆ, ಲೆಫ್ಟ್ ಆ್ಯಂಡ್ ರೈಟ್ ಅಂತ ಹೇಳ್ತೀವಿ. ಅದರದ ಪ್ರತಿಯೊಂದು ಪಾರ್ಟ್ಗೂ ಹೆಸರಿದೆ. ನಾವು ಸೈಂಟಿಫಿಕ್ ಆಗಿ ನಮ್ಮ ಮೆದುಳನ್ನು ತಿಳ್ಕೊಳ್ಬಹುದು, ಓದ್ಬೋದು, ಫಿಸಿಯಾಲಜಿ ತಿಳ್ಕೊಬೋದು, ಅನಾಟಮಿ ತಿಳ್ಕೊಬೋದು, ಎಲ್ಲ ತಿಳ್ಕೊಬೋದು. ಇದು ದೇಹದ ಭಾಗ. ಆದರೆ ಇದೊಂದು ಬಹಳ ವಿಶೇಷವಾದ ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್, ವಿಶೇಷವಾದದ್ದು. ಇದು ಬರೀ ನಮ್ಮ ದೇಹನ ಮಾತ್ರ ಕಂಟ್ರೋಲ್ ಮಾಡ್ತಾ ಇಲ್ಲ, ನಮ್ಮ ಮೈಂಡನ್ನು ಕಂಟ್ರೋಲ್ ಮಾಡ್ತಾ ಇದೆ. ಮೈಂಡ್ ಆ್ಯಂಡ್ ಬಾಡಿ ಎರಡನ್ನೂ ಕಂಟ್ರೋಲ್ ಮಾಡ್ತಾ ಇದೆ ನಮ್ಮ ಮೆದುಳು. ಕಾಣದೇ ಇರೋ ಮನಸ್ಸು, ಕಾಣ್ತಾ ಇರೋ ದೇಹ ಎರಡನ್ನೂ ಸಪೋರ್ಟ್ ಮಾಡ್ತಾ ಇದೆ, ಎರಡನ್ನೂ ನೋಡ್ಕೋತಾ ಇದೆ ನಮ್ಮ ಬ್ರೈನು. ಬ್ರೈನಲ್ಲಿ ಹೆಚ್ಚು ಕಮ್ಮಿ ಆದರೆ ಮೈಂಡಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ, ಬಾಡಿನಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಅದಕ್ಕೆ ಮೆಡಿಟೇಷನ್ ಮಾಡಿದಾಗ, ನಮ್ಮ ಮನಸ್ಸು ಶಾಂತವಾದಾಗ ನಮ್ಮ ಬ್ರೈನ್ ವೇವ್ಸ್ ಕೂಡ ಶಾಂತಿ ಆಗುತ್ತೆ. ಅಂದರೆ ಆಲ್ಫಾ, ಬೀಟಾ, ಗ್ಯಾಮಾ, ರೇಸ್ ಅವೆಲ್ಲವೂ ಕೂಡ ವೇವ್ಸ್ ನಮ್ಮ ಮೈಂಡಲ್ಲಿ, ಬ್ರೈನ್ನಲ್ಲಿ ಇದೆಯಲ್ಲ, ಅದು ಕೂಡ ಅದರ ಒಂದು ಫ್ರೀಕ್ವೆನ್ಸಿ ಕೂಡ ಚೇಂಜ್ ಆಗುತ್ತೆ ಮೆಡಿಟೇಷನ್ನಲ್ಲಿ. ಮೈಂಡ್ ಕಾಮ್ ಆಗುತ್ತೆ. ಇಲ್ಲಿ ಆಕ್ಟಿವಿಟಿ ಜಾಸ್ತಿ ಆದಾಗ, ಅಂದರೆ ಮೈಂಡ್ ಮೂಲಕ ಮೆಡಿಟೇಷನ್ನಲ್ಲಿ ನಮ್ಮ ಒಂದು ಬ್ರೈನ್ನ ಎರಡನ್ನೂ ಕಂಟ್ರೋಲ್ ಮಾಡ್ಬೋದು. ಎರಡನೇದು ಬುದ್ಧಿ ಅನ್ನೋದು, ಅದು ಸಂಬಂಧ ಇಲ್ಲದೆ ಇದ್ರೂ ಸಂಬಂಧ ಇದೆ. ನಮ್ಮ ಆಲೋಚನೆಗಳೆಲ್ಲವೂ ಕೂಡ ಬುದ್ಧಿ. ಆಲೋಚನೆಗಳು ನಮ್ಮ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತೆ. ಒಂದು ಕಾಣದೇ ಇರೋದು, ಒಂದು ಕಾಣ್ತಾ ಇರೋದು. ನಮ್ಮ ಭಾವನೆಗಳು ಮೆದುಳಿನ ಮೇಲೆ ಪರಿಣಾಮ ಬೀರುತ್ತೆ. ನಾವು ಮಾಡುವ ಒಂದೊಂದು ಕೆಲಸಗಳು ಕೂಡ ನಮ್ಮ ಬ್ರೈನ್ ಮೇಲೆ ಪರಿಣಾಮ ಬೀರುತ್ತೆ. ಅದರಿಂದ ಇಲ್ಲಿ ಕನೆಕ್ಷನ್ ಇದೆ, ಆದರೆ ಕಾಣಿಸಲ್ಲ. ಆದರೆ ಒಂದೇ ಅಲ್ಲ, ಬೇರೆ ಬೇರೆ. ಬ್ರೈನೇ ಬೇರೆ, ಮನಸ್ಸೇ ಬೇರೆ, ಆದರೆ ಬೇರೆ ಅಲ್ಲ. ದೇ ಆರ್ ಸಪ್ರೇಟ್, ಬಟ್ ದೇ ಆರ್ ಟುಗೆದರ್, ಬಟ್ ದೇ ಆರ್ ಒನ್. ಕಾಣಿಸಲ್ಲ, ಅದು ಸೂಕ್ಷ್ಮ ಸ್ಥೂಲ ಎರಡೂ ಕೂಡ. ಅದಕ್ಕೆ ನಾವು ತುಂಬ ಜನ ಬ್ರೈನ್ ಬಗ್ಗೆ ಯೋಚನೆ ಮಾಡಿದಾಗ ಅವ್ರಿಗೆ ಆಟೋಮ್ಯಾಟಿಕ್ ಆಗಿ ಮೈಂಡ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಇರುತ್ತೆ. ಆ್ಯಕ್ಚುಲಿ ಮೈಂಡೇ ದೂರ ಇಟ್ಕೊಂಡು ಬ್ರೈನ್ನ ಸ್ಟಡಿ ಮಾಡ್ಬೋದು. ಬರೀ ಮೈಂಡನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ಬ್ರೈನ್ನ ತಿಳ್ಕೊಬೋದು. ಅಮ್ಮ, ಪ್ರಾಣಿಗಳಿಗೆ ಮತ್ತೆ ಮನುಷ್ಯನಿಗಿರುವಂತಹ ಮೂಲವಾದ ವ್ಯತ್ಯಾಸ ಏನು? ಪ್ರಾಣಿ ಅನ್ನೋ ಪದನೇ ಪ್ರಾಣ ಅನ್ನೋದರಿಂದ. ಯಾಕೆ ಪ್ರಾಣಿ? ಪ್ರಾಣದ ಭಯ ಇರೋನು ಪ್ರಾಣಿ. ಮನುಷ್ಯನಾಗಿದ್ದರೂ ನಿನಗೆ ಪ್ರಾಣ ಭಯ ಇರೋವರೆಗೂ ನಿನ್ನ ಪ್ರಾಣಿತ್ವ ಕೆಲಸ ಮಾಡ್ತಾ ಇರುತ್ತೆ. ಮನುಷ್ಯನಲ್ಲಿರೋ ಪ್ರಾಣಿತ್ವ ಅದು ಸಾವಿನ ಭಯ ಹುಟ್ಟಿಸುತ್ತೆ. ಮನುಷ್ಯನ ಮತ್ತು ಪ್ರಾಣಿಗಳ ಒಂದು ವ್ಯತ್ಯಾಸ ಏನು? ಮನುಷ್ಯನಿಗೆ ಪರಮಾತ್ಮನ ಹತ್ತಿರ ಹೋಗೋಕ್ಕೆ ಬೇಕಾದಷ್ಟು ಪೊಟೆನ್ಷಿಯಲ್ಸ್ ಇದೆ, ಪ್ರಾಣಿಗಿಲ್ಲದೆ ಇರೋವಂಥದ್ದು. ಮನುಷ್ಯನಿಗೆ ಒಂದು ಅವಕಾಶಗಳಿದೆ. ಮನುಷ್ಯನ ಜನ್ಮನೇ ಅತಿ ಶ್ರೇಷ್ಠವಾದ ಜನ್ಮ ಅಂತಾರೆ. ಯಾಕೆ ಅಂದರೆ ಅವನು ದೇವರಾಗಬಲ್ಲ, ಅವನು ಪರಮಾತ್ಮನೆಡೆಗೆ ಹೋಗಬಲ್ಲ ಅಂತ ಅವನಿಗೆ ಶಕ್ತಿ ಕೂಡ ಇದೆ. ಪ್ರಾಣಿಗಳಲ್ಲಿ ಇನ್ನೂ ವಿಕಾಸ ಆಗಿಲ್ಲ ಬುದ್ಧಿ. ಮನುಷ್ಯನಲ್ಲಿ ಅದು ವಿಕಾಸಗೊಂಡಿದೆ. ಇನ್ನೂ ವಿಕಾಸವಾಗೋದಕ್ಕೆ ಅವಕಾಶಗಳಿದೆ, ಸಾಧ್ಯತೆಗಳೂ ಇದೆ. ಅವನಿಗೆ ಈ ಜನ್ಮನೇ ಒಂದು ಗಿಫ್ಟ್ ಅವನಿಗೆ ಪರಮಾತ್ಮ ಕೊಟ್ಟಿದ್ದು. ಎಷ್ಟು ಪುಣ್ಯ ಮಾಡಿದ್ನೋ, ಎಷ್ಟು ಜನ್ಮಗಳು ಕಳೆದಿದ್ನೋ, ಎಷ್ಟು ಬೇಡ್ಕೊಂಡಿದ್ನೋ, ಪರಮಾತ್ಮ ಅವನಿಗೆ ಒಂದು ಜನ್ಮವನ್ನು ಕೊಟ್ಟಿದ್ದಾನೆ. ಅದೇ ಆ ಗಿಫ್ಟ್ ಕೊಟ್ಟಿದ್ದಾನೆ, ಆ ವರ ಕೊಟ್ಟಿದ್ದಾನೆ. ಅದೇ ಮನುಷ್ಯನ ಒಂದು ಜನ್ಮ.
ಪ್ರಾಣಿಗೆ ಯೋಚನೆ ಮಾಡೋ ಶಕ್ತಿ ಇಲ್ಲ, ಪ್ರಾಣಿಗೆ ಅರಿವು ಅನ್ನೋದು ಅವೇರ್ನೆಸ್ ಇಲ್ಲ, ತನ್ನ ಬಗ್ಗೆ ತನಗೆ ಅವೇರ್ನೆಸ್ ಇಲ್ಲ. ಮನುಷ್ಯ ತನ್ನ ಬಗ್ಗೆ ತಾನು ತಿಳ್ಕೊಳ್ಬಹುದು. ಯಾವ ಮನುಷ್ಯ ತನ್ನ ಬಗ್ಗೆ ತಾನು ತಿಳ್ಕೊಂಡಿಲ್ವವನು ಪ್ರಾಣಿ ಸಮ. ಒಂದೊಂದು ಸತಿ ಇಷ್ಟೆಲ್ಲ ಇದ್ದು ಕೂಡ ತಿಳ್ಕೊಳ್ದೇ ಇದೆ ಪ್ರಾಣಿಗಿಂತ ಕೇಳು. ಬಹಳ ದೊಡ್ಡ ಒಂದು ವ್ಯತ್ಯಾಸ. ಪ್ರಾರಂಭದಲ್ಲಿ ಅವನಿಗೆ ಬುದ್ಧಿ ಇದೆ, ಡಿಸ್ಕ್ರಿಷನ್ ಪವರ್ ಇದೆ, ಬುದ್ಧಿಗೂ ಮೀರಿದ ಒಂದು ವಿವೇಕ ಇದೆ, ಪ್ರಜ್ಞೆ ಇದೆ, ಅವನು ಜಾಗೃತಿಯಾಗಿ ಇವನು ಕೆಲಸ ಮಾಡೋ ಶಕ್ತಿ ಇದೆ, ತನ್ನನ್ನು ತಾನು ಕಂಡುಕೊಳ್ಳೋ ಒಂದು ಭರವಸೆ ಕೂಡ ಇಟ್ಕೊಂಡು ಕೆಲಸ ಮಾಡಬಹುದು, ಅವಕಾಶಗಳಿದೆ. ಇಷ್ಟೊಂದು ಇರಬೇಕಾದ್ರೆ ನಾವು ಅಪ್ಲಿಕೇಶನ್ ಹಾಕ್ಕೊಂಡು ಬಂದಿಲ್ಲ. ನಾನು ಕಲ್ಲಾಗಲಿಲ್ಲ, ನಾನು ಈರುಳ್ಳಿ ಆಗಲಿಲ್ಲ, ಬೀಟ್ರೂಟ್ ಆಗಲಿಲ್ಲ. ನಾನು ಮನುಷ್ಯ ಆಗಬೇಕಾಗಿಯೇ ನನ್ನ ಏನೋ ಒಂದು ಪುಣ್ಯದಿಂದ ನನಗೆ ಈ ಗಿಫ್ಟ್ ಸಿಕ್ಕಿದೆ ಅಲ್ವಾ. ನಾವೇನು ಕೇಳಿರಲಿಲ್ಲ, ಆದರೂ ಮನುಷ್ಯನ ಜನ್ಮ ಸಿಕ್ಕಿರೋದು ನಮ್ಮ ಪೂರ್ವ ಜನ್ಮದ ಒಂದು ಸುಕೃತ ಮಾಡಿರೋದ್ರಿಂದ. ಪ್ರಾಣಿ ಇನ್ನೂ ಬೇಕಾದಷ್ಟು ವಿಕಾಸ ಆಗಬೇಕಾಗಿದೆ. ಅದರಿಂದ ವ್ಯತ್ಯಾಸ ನೋಡಿಕೊಂಡ್ರೆ ಗೊತ್ತಾಗತ್ತೆ. ನಾವಿಷ್ಟು ತಿಳ್ಕೊಳ್ಳದೇ ಇದ್ದರೆ ನಾವು ಊಟ, ನಿದ್ರೆ, ಮೈಥುನ ಭೋಗ ಪಡ್ಕೊಂಡು ಪ್ರಾಣಿ ಥರನೇ ಜೀವನ ಮಾಡ್ಬೋದು. 100ರಲ್ಲಿ 99 ಜನಕ್ಕೆ ನಾನೇನು ಅಂತಲೇ ಗೊತ್ತಿಲ್ಲ. ಬುದ್ಧಿ ಇದ್ರೂ, ಪ್ರಪಂಚ ಗೊತ್ತಿದ್ರೂ ನಾನೇನು ಅಂತ ಗೊತ್ತಿಲ್ಲ. ಮನುಷ್ಯನಿಗೆ ಅದೊಂದು ಅವಕಾಶ ಇದೆ. ಚಿತ್ತಶುದ್ಧಿ ಇಲ್ಲದವ ಅವಜ್ಞಾನಿಯೇ, ಅವನು ಅವಜ್ಞಾನಿ ಅಂತ ಪುರಂದರದಾಸರು ಒಂದು ಕೀರ್ತನೆಯಲ್ಲಿ ಹೇಳ್ತಾರೆ ಅಮ್ಮ. ಚಿತ್ತ ಮತ್ತೆ ಮನಸ್ಸು ಬೇರೆ ಬೇರೆನಾ ಅಥವಾ ಒಂದೇನಾ? ಇಷ್ಟೊತ್ತು ನಾವಿವಾಗ ಭಾಳ ಸ್ಥೂಲವಾಗಿ ವಿಷಯಗಳನ್ನು ಡೀಲ್ ಮಾಡಿದ್ವಿ. ಇವಾಗ ನಾನು ಇದನ್ನೆಲ್ಲ ಬಿಟ್ಬಿಟ್ಟು ಶಕ್ತಿ ಬಗ್ಗೆ ಹೇಳ್ತೀನಿ. ದೇಹ ಅಂದರೆ ಎನರ್ಜಿ, ಶಕ್ತಿ, ಒಂದು ಬಂಡ್ಲು ಶಕ್ತಿ. ಇದಕ್ಕೆ ಒಂದು ಲಿಮಿಟ್ ಇದೆ. ಇಂದ್ರಿಯಗಳಿಗೆ ಲಿಮಿಟ್ ಇದೆ, ಅದಕ್ಕೆ ದೇಹಕ್ಕೊಂದು ಲಿಮಿಟ್ ಇದೆ. ಶಕ್ತಿ ಸ್ವಲ್ಪ ಆದಮೇಲೆ, ಅದು ಖರ್ಚಾದಮೇಲೆ ಬೀಳುತ್ತೆ ದೇಹ. ಅದೇ ಥರನೇ ಸುಸ್ತು ಅಂತಿರಲ್ಲ, ಅಷ್ಟೇ ಆಗೋದು, ಲಿಮಿಟ್ ಇದೆ. ಆಮೇಲೆ ಮನಸ್ಸು, ಅದು ಕೂಡ ಒಂದು ಬಂಡ್ಲ್. ಅದಕ್ಕಿಂತ ಇದು ಸೂಕ್ಷ್ಮ, ಇದಕ್ಕಿಂತ ಇದು ಪವರ್ ಜಾಸ್ತಿ, ಇದಕ್ಕಿಂತ ಇದು ಸೂಕ್ಷ್ಮವಾಗಿದೆ, ಪವರ್ ಜಾಸ್ತಿ. ಆದರೆ ಅದಕ್ಕೂ ಲಿಮಿಟ್ ಇದೆ. ನೀವು ಎಷ್ಟು ಭಾವಿಸ್ತೀರಾ, ನಿಮ್ಗೆ ಎಷ್ಟು ಅನುಭವ ಆಗುತ್ತೆ ಅಷ್ಟು ಮಾತ್ರ. ತುಂಬ ಜನಕ್ಕೆ ಅನುಭವನೇ ಆಗಲ್ಲ. ಮನಸ್ಸು ಬಹಳ ಕಮ್ಮಿ ಕೆಲಸ ಮಾಡುತ್ತೆ. ಆವಾಗ ಅದು ಶಕ್ತಿ ಕಳ್ಕೊಳ್ಳುತ್ತೆ. ಅದು ಇಚ್ಛೆ ಪ್ರಕಾರ ಮಾಡುತ್ತೆ. ಅಹಂಕಾರದ ಇಚ್ಛೆ ಪ್ರಕಾರ ಮನಸ್ಸು ನಡೆಯುತ್ತೆ. ಯಾವಾಗಲೂ ಚಂಚಲವಾಗಿರುತ್ತೆ, ಸ್ಟಡಿಯಾಗಿರಲ್ಲ. ಅದರ ಸ್ವಭಾವ ಅದು ಓಡಾಡ್ತಿರುತ್ತೆ ಎಲ್ಲ ಕಡೆನೂ, ಗಾಳಿ ಥರ. ಅದು ಮನಸ್ಸಿನ ಸ್ವಭಾವ. ಅದರ ಶಕ್ತಿ ಕಮ್ಮಿ, ಮನೋಬಲ ಕಮ್ಮಿ. ದೇಹಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದು, ಆದರೆ ಕಮ್ಮಿನೇ. ಇನ್ನೊಂದು ಬುದ್ಧಿ. ಆ ಬುದ್ಧಿನೂ ಅಷ್ಟೇ. ಎಲ್ಲಿವರೆಗೂ ಮಾಯೆನಲ್ಲಿ ಅಹಂಕಾರದಲ್ಲಿರುತ್ತೋ ಅಲ್ಲಿವರೆಗೂ ದೇಹಶಕ್ತಿ, ಮನಃಶಕ್ತಿ, ಬುದ್ಧಿಶಕ್ತಿಗೆ ಲಿಮಿಟ್ ಇದೆ. ಆ ಲಿಮಿಟ್ ದಾಟಿದ ತಕ್ಷಣ ಬುದ್ಧಿ ಭ್ರಮಣೆ ಆಗುತ್ತೆ. ಆ ಲಿಮಿಟ್ ದಾಟಿದ ತಕ್ಷಣ ಬುದ್ಧಿ ಕೆಡತ್ತೆ, ಮಂದವಾಗುತ್ತೆ, ಹುಚ್ಚಿಡಿಯತ್ತೆ. ಬುದ್ಧಿ ಅಷ್ಟೇ. ಆದರೆ ಬುದ್ಧಿಗೂ ಮೀರಿದ ಪ್ರಜ್ಞಾಶಕ್ತಿ, ದೇಹಶಕ್ತಿ, ಮನಃಶಕ್ತಿ, ಬುದ್ಧಿಶಕ್ತಿ, ಪ್ರಜ್ಞಾಶಕ್ತಿ, ಜಾಗೃತಗೊಂಡಿರೋ ಬುದ್ಧಿ, ಇದು ಅದಕ್ಕಿಂತ ಹೆಚ್ಚು ಬುದ್ಧಿ ಇದೆ. ಆದರೆ ಇದರಲ್ಲಿ ದ್ವಂದ್ವ ಇದೆ. ಅಹಂಕಾರದ ಕಡೆ ಒಂದೊಂದು ಸತಿ ಎಳ್ಕೊಂಡ್ಬಿಡುತ್ತೆ, ಒಂದೊಂದು ಸತಿ ಈ ಕಡೆ, ಒಂದು ಸತಿ ಆ ಕಡೆ. ಈ ಥರ ಬಹಳ ಜನ್ಮಗಳು ಕಳಿತೀವಿ. ಪ್ರಜ್ಞೆ ಇರುತ್ತೆ, ಒಂದೊಂದು ಸತಿ ಪ್ರಜ್ಞೆ ಇಲ್ಲ. ಯು ಆರ್ ಕಾನ್ಷಿಯಸ್, ಯು ಆರ್ ನಾಟ್ ಕಾನ್ಷಿಯಸ್. ಕಾನ್ಷಿಯಸ್ ಇದ್ದಾಗ ಎಚ್ಚರವಾಗಿರ್ತೀರ, ಇಲ್ಲದೇ ಮಲಗಿರ್ತೀರ. ಜ್ಞಾನ ಅಜ್ಞಾನ ಈ ರೀತಿ ನಡೀತಾ ಇರುತ್ತೆ. ಜಾಸ್ತಿ ಹೊತ್ತು ಜ್ಞಾನದಲ್ಲಿದ್ದಾಗ ಸಂಸ್ಕಾರಗಳು ಜಾಸ್ತಿ ಆಗುತ್ತೆ. ಹೀಗೆ ನಮ್ಮಲ್ಲಿ ಇದರಿಂದ ಈ ದೇಹದ ಶಕ್ತಿಯಲ್ಲಿ ಮಾಡಿದ್ದೆಲ್ಲ ಅದರ ಫಲಿತಾಂಶ ಇದ್ದೇ ಇರುತ್ತೆ.
ಹಾಗೆ ಲಿಮಿಟ್ ಇರೋದ್ರಿಂದ ಅದರ ಫಲಿತಾಂಶಗಳು ಯಾವುದೂ ಕೂಡ ಫಲ ಕೊಡಲ್ಲ. ಎಲ್ಲನೂ ಅಲ್ಲಿಂದ ಸಿಗೋದೆಲ್ಲ ಕಸವೇ. ದೇಹದ ಅನುಭವ ಒಂದು ಲಿಮಿಟ್ ಆದಮೇಲೆ ಕಸ, ಮನಸ್ಸಿನ ಅನುಭವ ಕಸ, ಬುದ್ಧಿಯ ಅನುಭವ ಕಸ. ಯಾಕೆಂದರೆ ಅಹಂಕಾರದ ಮೈಲಿಗೆಯಿಂದ ಆಗಿರೋ ಈ ಕಸಗಳು, ಇದರ ಒಂದು ಸಂಬಂಧ, ವಿಚಾರ, ವಿಷಯ ಎಲ್ಲ ಕಸ. ಇದರಿಂದ ಏನೂ ಪ್ರಯೋಜನ ಇಲ್ಲ. ಸತ್ತ ಮೇಲೆ ಇದೆಲ್ಲ ಯಾವುದಕ್ಕೂ ಉಪಯೋಗ ಇಲ್ಲ. ಇಷ್ಟು ಕಸನೂ ಬಂದು ಅನುಭವ ರೂಪದಲ್ಲಿ ಬುದ್ಧಿನಲ್ಲಿ ಸೇರಿಕೊಂಡಿರುತ್ತೆ. ಅದೆಲ್ಲನೂ ಒಳಗಡೆ ಪ್ರಿಸಿಪಿಟೇಟ್ ಆಗುತ್ತೆ. ಆ ಕಸ ಎಲ್ಲ ಕೆಳಗಡೆ ಇಳಿದಿರುತ್ತೆ. ನಮ್ಮ ಅಂತಃಕರಣದಲ್ಲಿ ಇರುವಂತಹ ಶುದ್ಧವಾದ ಭಾವನೆಗಳು ಆಚೆ ಬರೋಕ್ಕೆ ಸಾಧ್ಯನೇ ಇಲ್ಲದೆ ಎಲ್ಲ ಆವರಿಸ್ಕೊಂಡ್ಬಿಟ್ಟಿದೆ ಕಸ. ಚಿತ್ತದ ಮೇಲೆ ಒಂದು ಮಸಿ, ಕನ್ನಡಿ ಮೇಲೆ ಮಸಿ ಕೂತ್ಬಿಟ್ಟಿದೆ. ಜನ್ಮಾಂತರದ ಕಸ, ಕರ್ಮ ಅಂತ ಹೇಳ್ತಾರೆ. ಇದೆಲ್ಲ ಲೇಪ 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 ಹಾಕಿ ಕೂತಿದೆ. ಆದರೆ ನೀವು ಹೆಚ್ಚು ಹೊರಗಡೆ ಇಲ್ಲದೆ ಒಳಗಡೆ ಬಂದು ಧ್ಯಾನ ಮಾಡ್ತಾ ಇದ್ದರೆ ಪ್ರತಿಯೊಂದು ಧ್ಯಾನದಲ್ಲೂ ಒಂದೊಂದು ಸ್ವಲ್ಪನೇ ಕಸ ಹೋಗುತ್ತೆ. ಕಸ ತೆಗಿಯೋರು ಹೊರಗಡೆಯಿಂದ ಕಸ ಹಾಕೋಬಾರ್ದು. ಅಷ್ಟು ಜ್ಞಾನ ಇರಬೇಕು ಅವ್ರಿಗೆ, ವಿವೇಕ ಜ್ಞಾನ ಇರಬೇಕು. ಕಸ ತುಂಬ ಜಾಸ್ತಿ ಆಗಿದೆ ಒಳಗಡೆನೇ, ಹೊರಗಡೆಯಿಂದ ಹಾಕೋಬಾರ್ದು ಅಂತ ಅಲ್ಲಿ ಒಂದು ಡಿಟ್ಯಾಚ್ಮೆಂಟ್ ಬರುತ್ತೆ. ಆಮೇಲೆ ಇಲ್ಲಿ ಅಟ್ಯಾಚ್ ಆಗಿರೋದೆಲ್ಲ ತೆಗಿಬೇಕು. ಅದನ್ನು ತೆಗಿತಾ 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 ಕಸನ ಆ ಚಿತ್ತ ಶುದ್ಧಿ ಆಗುತ್ತೆ. ಚಿತ್ತ ಅದರ ಸ್ವಭಾವ ಶುದ್ಧನೇ. ಆದರೆ ನಾವು ಮಾಯೆಯಿಂದ ಹಾಕಿರೋ ಕಸದಿಂದ ಪೊಲ್ಯೂಟ್ ಆಗಿದೆ, ಅದು ಮಲಿನಗೊಂಡಿದೆ, ಕಲ್ಮಶ ತುಂಬಿದೆ. ಇವಾಗ ನಾವು ಕೆಲಸ ಮೆಡಿಟೇಷನ್ನಲ್ಲಿ ಕಲ್ಮಶ ತೆಗೆಯೋದೇ ಕೆಲಸ. ಯಾವ ದೇವ್ರನ್ನ ನೋಡೋದು ಅಲ್ಲ ಕೆಲಸ. ಯಾವ ದೇವರು ಸಿಗಲ್ಲ ನಿಮಗೆ. ಮೈಲಿಗೆ ಇನ್ನೂ ನೀವು ಆ ಕಸ ತೆಗಿತಾ ಕೂತ್ಕೊಳ್ಳಿ. ಎಷ್ಟು ಜನ್ಮ ತೆಗಿತಿರೋ ತೆಗೀರಿ, ಯಾವ ದೇವರು ಕಾಣಲ್ಲ. ಆ ಕಸ ಹೋಗ್ತಾ ಹೋಗ್ತಾ ಚುಚ್ಚುರಿ ಒಳಗಡೆ ಇರೋ ಬೆಳಕು ಇಣಿಕ್ ನೋಡೋಕ್ಕೆ ಶುರು ಆಗುತ್ತೆ. ಅಲ್ಲಿ ಇದೆ, ಆಲ್ರೆಡಿ ಇದೆ. ಆದರೆ ನೀವು ಹಾಕೊಂಡಿದ್ರಲ್ಲ ಎಲ್ಲ ಕಸ, ಅದರಿಂದ ಕಾಣ್ತಾ ಇಲ್ಲ. ಇವಾಗ ಧ್ಯಾನ ಮಾಡೋದು ಯಾಕೆ? ಆ ಕಸ ತೆಗಿಯೋಕ್ಕೆ. ಪೂಜೆ ಮಾಡೋದು ಯಾಕೆ? ಕಸ ತೆಗಿಯೋಕ್ಕೆ. ಗುರು ಜೊತೆ ಇರೋದು ಯಾಕೆ? ಕಸ ತೆಗಿಯೋಕ್ಕೆ. ಅಷ್ಟನ್ನೇ ಗುರು ಹೆಲ್ಪ್ ಮಾಡೋದು. ಗುರು ಏನು ನೀವು ಒಳಗಡೆ ಇರೋದಂತ ತೆಗೆದು ಕೈಲಿ ಕೊಟ್ಬಿಡಲ್ಲ, ಒಳಗಡೆ ಹೋಗಿ ದಾರಿ ಮಾಡಿಕೊಡ್ತಾನೆ ಅಷ್ಟೇ ಗುರು. ಹಾಗೆ ಚಿತ್ತಶುದ್ಧಿ ಆಗಬೇಕು. ಆಗ ಆ ಬುದ್ಧಿ ತನ್ನ ಸ್ವರೂಪನ ಚೇಂಜ್ ಮಾಡಿಕೊಳ್ಳುತ್ತೆ. ಆ ಬುದ್ಧಿ ಇವಾಗ ಅದರದ್ದು ರಿಫ್ಲೆಕ್ಷನ್ ಬೀಳುತ್ತೆ ಆ ಬುದ್ಧಿಗೆ. ಇದುವರೆಗೂ ಇದ್ರದ್ದು ನೆರಳಲ್ಲಿತ್ತು, ಇದಕ್ಕೆ ದಾಸ ಆಗಿತ್ತು ಅಹಂಕಾರಕ್ಕೆ. ಇವಾಗ ಒಳಗಡೆ ಇರೋವಂಥ ಆ ಪ್ರಜ್ವಲಿಸುವ ಬೆಳಕಿಗೆ ಬುದ್ಧಿ ಒಂದಾಗತ್ತೆ. ಇಮ್ಮಿಡಿಯೇಟ್ಲಿ ಕಂಪ್ಲೀಟ್ಲಿ ಅದು ಬೇರೆಯೇ ಅದರ ರೂಪ ತಗೊಳುತ್ತೆ. ಆ ಬುದ್ಧಿ ಪ್ರಜ್ಞೆ ಅಂತ ಹೇಳ್ತಾರೆ, ಪ್ರಜ್ಞಾನ ಘನ ರೂಪ. ಅದು ಅದರಲ್ಲಿ ಒಂದಾಗ್ಬಿಡುತ್ತೆ. ಆವಾಗ ಸ್ಥಿತಿನೇ ಬೇರೆ. ಅಮ್ಮ, ಈ ಅಂತಃಕರಣ ಅಂತ ಅಂತೀವಲ್ಲ, ಈ ಅಂತಃಕರಣದ ಲಕ್ಷಣಗಳೇನು? ಈ ಸೂಪರ್ ಕಾನ್ಷಿಯಸ್ನೆಸ್ ಅಂತಾರೆ, ಪರಮಾತ್ಮ ಅಂತ ಹೇಳ್ತಾರೆ, ದೇವರು ಅಂತೀರ. ಅದು ಹೇಗಿದೆ? ಅದು ಯಾವುದಕ್ಕೂ ಅಂಟ್ಕೊಳ್ದೇ ಇದ್ದರೆ ಹೇಗಿರುತ್ತೆ? ಶುದ್ಧವಾಗಿರುತ್ತೆ ಅಲ್ವಾ? ಶಾಂತವಾಗಿರುತ್ತೆ, ಆನಂದಕರವಾಗಿರುತ್ತೆ, ಯಾವಾಗಲೂ ಇರುತ್ತೆ, ಸದಾ ಇರುತ್ತೆ, ಆನಂದವಾಗಿರುತ್ತೆ, ಎಲ್ಲ ಕಡೆನೂ ಇರುತ್ತೆ, ಶಾಶ್ವತವಾಗಿರುತ್ತೆ. ಅಂದಮೇಲೆ ಇರುತ್ತೆ ಅಲ್ವಾ? ಇದೆ, ಶಾಶ್ವತವಾಗಿ ಇದೆ, ಶಾಂತವಾಗಿ ಇದೆ, ಸಂತೋಷವಾಗಿ ಇದೆ, ಸದಾ ಇದೆ, ಎಲ್ಲರೊಳಗೂ ಇದೆ, ಹೊರಗೂ ಇದೆ, ಮೇಲೂ ಇದೆ, ಕೆಳಗೂ ಇದೆ, ಎಲ್ಲೂ ಇದೆ, ಇದೆ ಇದೆ ಇದೆ. ಯಾವ ಘಳಿಗೆನಲ್ಲಿ ನಾವು ಇರ್ತೀವೋ ನಮಗಿದೆ. ಇರುವಿಕೆಯ ಆ ಅರಿವಿಕ್ಕಿಂತ ಜ್ಞಾನ ಇಲ್ಲ. ಇದಿದೆ ಅನ್ನೋ ಜ್ಞಾನವೇ ನಿಜವಾದ ಜ್ಞಾನ. ಆ ಇರುವಿಕೆಯ ಅರಿವಲ್ಲಿ ಇರುವನು ಆ ಬೆಳಕಲ್ಲಿ ಶಾಂತವಾಗಿ, ಖುಷಿಯಾಗಿ, ಸಂತೋಷವಾಗಿ ಇರ್ತಾನೆ. ಇದು ಅಂತಃಕರಣದ ಗುಣಗಳು, ಆತ್ಮನ ಗುಣಗಳಿದು. ಇದು ನಮ್ಮ ನಿಜವಾದ ಸ್ವರೂಪ. ನಾವೆಲ್ಲರಲ್ಲೂ ಇದೇ ಗುಣ ಇದೆ, ಮುಚ್ಕೊಂಡಿದೆ ಅಷ್ಟೇ. ನಾವು ಓಪನ್ ಆಗಬೇಕು. ಓಪನ್ ಆಗೋದು ಅಂದರೆ ಏನು? ಗಲೀಜು ತೆಗಿಯೋದು. ಓಪನ್ ಮಾಡು ಅಂದರೆ ಏನು? ಮುಚ್ಕೊಂಡಿದ್ದು ತೆಗಿಯೋದು.
ಆ ಮಾಯೆನ ಹೀಗೆ ಸರಿಸೋದು. ಅಂತಃಕರಣದ ಗುಣಗಳು ಸಹಜವಾದದ್ದು, ಸರಳವಾದದ್ದು, ಸುಲಭವಾಗಿ ಸತ್ಯವಾಗಿ ಹೊರಗಡೆ ಒಮ್ಮೆ ಚಿಕ್ಕಂತ ಬರುತ್ತೆ. ಒಂದು ಸತಿ ಬಾಗಿಲು ತೆಗೆದ ತಕ್ಷಣ ಬೆಳಕು ಬಂದಂಗೆ ಚಿಲ್ ಅಂತ ಬರುತ್ತೆ. ಸಡನ್ಲಿ ದ ಡೋರ್ ಓಪನ್ಸ್. ದಟ್ ಈಸ್ ಎನ್ಲೈಟನ್ಮೆಂಟ್. ಜ್ಞಾನೋದಯ ಆಯಿತು, ಜ್ಞಾನದ ಉದಯವಾಯಿತು ಅಂತ. ಸಾರಗ್ರ